ವಿಶ್ವ 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 ಊರಿನ ಜನಗಳಿಗೆಲ್ಲ ಸಹಾಯ ಮಾಡೋನು ವಿಶ್ವ, ಮದುವೆ ಮಾಡಿಸೋನು ವಿಶ್ವ, ನನ್ನ ಮನೆಗೆ ಭಿಕಾರಿ ಸೊಸೆನ್ ತಂದೋನು ವಿಶ್ವ, ಜೊತೆಗೆ ನನ್ನ ತಂಗಿ ಮಗ ಅಂತ ನಾಟಕ ಬೇರೆ ಆಡ್ತಾನೆ ಇವನು. ಅಯ್ಯೋ ಶಿವನೇ, ನಾನು ಅವತ್ತು ಅವನ್ಗೆ ಹಂಗೆ ಹೇಳ್ದೆ ಇದ್ದಿದ್ರೆ ನನ್ನ ಕೈ ಕಾಲಿಗೆ ಕಲ್ಲು ಕಟ್ಟಿ ಕೆರಿಗೆ ತಾಕ್ಬಿಡ್ತಿದ್ದ ಕಾಣಪ್ಪು. ಅಷ್ಟೇ ಅಲ್ಲ ವೆಂಕಟೇಶ್ವರ, ಜನ ಅವನಿಗೆ ಕೊಡೋ ಬೆಂಬಲ ನೋಡಿದ್ರೆ ಏನ್ ಮೋಡಿ ಮಾಡೋನು ಏನು. ಊರಿಗೆಲ್ಲ ನಾಮ ಹಾಕೋರು ನಾವು, ನಮಗೆ ನಾಮ ಹಾಕವನು ಆ ತಿರುಪತಿ ವೆಂಕಟೇಶ್ವರ, ಆ ವೆಂಕಟೇಶ್ವರಿಗೆ ನಾಮ ಹಾಕಂತವನು ಇವನು. ನಾವು ಹೀಗೆ ಸುಮ್ಮನಿದ್ರೆ ಅವನು ಒಬ್ಬನಿಗೆ ಬಿದ್ದಿರೋ ನಾಮ ನಮ್ಮಿಬ್ಬರಿಗೂ ಬೀಳುತ್ತೆ. ಅಷ್ಟರಲ್ಲಿ ಅವನಿಗೂ ಅವನು ನಂಬಿರೋ ಜನಗಳಿಗೂ ನಾಮ ಹಾಕಿ ಕೈಗೆ ಚೊಂಬು ಕೊಟ್ಟು ಕಾಶಿ ಯಾತ್ರೆ ಕಳಿಸದೆ ಹೋದ್ರೆ ನಾವೆಲ್ಲ ಗೋವಿಂದ ಆಗ್ಬೇಕಾಗತ್ತೆ. ನಮಗೆ ಈ ಊರಲ್ಲಿ ಅಧಿಪತಿ ಪಟ್ಟ ಬೇಕು ಅಂದ್ರೆ ನಾನು ಹೇಳ್ದ ಕೇಳಿ, ಈ ಸಾರಿ ನಡೆಯೋ ಜಾತ್ರೆಗೆ ಮುಂಚೆನೆ ಅವನ ತಿಥಿಗೆ ಪೂಜಾರಿನ ಏರ್ಪಾಟ್ ಮಾಡಿ. ಅದಕ್ಕೆ ನಾನಿದ್ದೀನಪ್ಪಾಜಿ. ಅಲ್ಪ ನಾಯಸ್ಗೆ ಅಂತ್ಯ ಹಾಡೋದಕ್ಕೆ ನಿಮ್ಮಂತ ಅಧಿಪತಿಗಳು ಬೇಕಾಗಿಲ್ಲ, ನಾನೇ ಸಾಕು. ನನಗೆ ಬೇಕಾಗಿರೋನು ಸಂಸಾರ ಮಾಡೋನಲ್ವೋ, ಸಂಸ್ಕಾರ ಮಾಡೋನು. ನಾನು ಯಾರು? ಪ್ರೇಮ್. ಪ್ರೇ ಅಂದ್ರೆ ಪ್ರೇತಾತ್ಮನಿಗೂ, ಮಾ ಅಂದ್ರೆ ಮರಣದಂಡನೆ ವಿಧಿಸೋನು ಅಂತ. ಇನ್ 24 ಗಂಟೆಯಲ್ಲಿ ಅವನ ಹೆಣ ತಂದು ನಿಮ್ ಕಾಲ ಹತ್ರ ಬಿಸಾಕ್ತೀರಪ್ಪಾಜಿ. ಅದು ಮಾತ್ರ ಖಂಡಿತ ಸಾಧ್ಯ ಅಲ್ಲ. ಹಂಗಂದ್ರೆ ಹೆಂಗಪ್ಪ? ನಮ್ಮ ವಂಶ ಪಾರಂಪರ್ಯವಾಗಿ ನಡ್ಕೊಂಡು ಬಂದಿರೋ ಈ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಧರ್ಮಾಧಿಕಾರಿಗಳಾಗಿದ್ದಂತ ವೀರೇಂದ್ರ ಸಿಂಹರವರ ಹೆಸರಿನಲ್ಲಿ ನಡೀತಾ ಇದೆ. ಇದರಲ್ಲಿ ಕುದುರೆ ಪಂದ್ಯನೂ ಐತೆ. ಪಂದ್ಯದಲ್ಲಿ ಗೆದ್ದವ್ರಿಗೆ ಚಿನ್ನದ ಕತ್ತಿ ಕೊಡ್ತಾರೆ. ಆ ಕತ್ತಿ ಪಡೆಯೋಕೆ ಅವನು ಬರೀ ವೀರ ಆದ್ರೆ ಸಾಲದು, ನ್ಯಾಯ ನೀತಿ ಧರ್ಮಕ್ಕೆ ಸೇವಕ ಆಗಿರ್ಬೇಕು. ಜನಗಳ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡು ಊರಿಗೆ ಉಪಕಾರಿ ಆಗಿರ್ಬೇಕು. ಈ ಎಲ್ಲಾ ಗುಣಗಳು ನಿನ್ನಲ್ಲಿವೆ. ಆ ಕತ್ತಿ ನಿನಗೆ ಸಿಕ್ಕಿದ್ರೆ ನಮ್ಮೂರ್ಗ್ ಒಳ್ಳೇದಾಯ್ತದೆ ಅನ್ನೋ ನಂಬಿಕೆ ನಮ್ಗಿದೆ. ಆ ನಂಬಿಕೆ ಉಳಿಬೇಕು ಅಂದ್ರೆ ಈ ಪಂದ್ಯಕ್ಕೆ ನೀವು ಒಪ್ಕೊಳ್ಳೇಬೇಕು ವಿಶ್ವ. ನೀವೆಲ್ಲ ನಾನು ಇಷ್ಟು ಬಲವಂತ ಮಾಡ್ತಿರ್ಬೇಕಾದ್ರೆ ನಾ ಇದು ಖಂಡಿತ ಒಪ್ಕೋತೆ.
ಸಾಯಿಸ್ಬೇಡ, ಬೇಡ, ನನ್ಗೇನು ಮಾಡ್ಬೇಡ. ಸಾಯಿಸೋಕೆ ಬಂದಿದ್ಯಾ? ಸಾಯಕ್ಕೆ ಹೆದರ್ತಿಯಲ್ಲ? ಯಾಕೆ? ಸಾಯಿಸೋದು ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ಸಾಯಿಸು, ಸಾಯಿಸ್ತಾನ, ಕೊಚ್ಚಾಕೋ. ಕೊಚ್ಚಾಕೋಕೆ ಕೈನಲ್ಲಿ ಮಚ್ಚಿದ್ರೆ ಸಾಲದು, ಕೆಚ್ಚೆದೇಬೇಕು. ನೀ ನನ್ನ ಮೈ ಮೇಲಿರೋ ಒಂದು ಕೂದಲು ಕೂಡ ಅಲ್ಲಾಡ್ಸಕ್ಕಾಗಲ್ಲ. ನಾನ್ ಮನಸ್ಸು ಮಾಡಿದ್ರೆ ನೀನ್ ಇದೇ ಕೆಸರು ಗದ್ದೆಲ್ಲಿ ಗೊಬ್ಬರ ಮಾಡ್ಬಿಡ್ತೀನಿ. ಆದ್ರೆ ಅದು ಮನುಷ್ಯತ್ವ ಅಲ್ಲ. ಬದುಕೋ ಸ್ವಲ್ಪ ದಿನದಲ್ಲಿ ಯಾಕೋ ಬೇಕಿದಲ್ಲ? ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವೇನೋ ನಮ್ಗೀಗ ಮನುಷ್ಯ ಜನ್ಮ ಸಿಕ್ಕಿದೆ. ಆದ್ರೂ ನಿನಗೀಗ ಸಿಕ್ಕಿರೋದು ಪುನರ್ಜನ್ಮ. ತಂದೆಗೆ ತಕ್ಕ ಮಗ ಅನಿಸ್ಕೊಳ್ಳೋಕೋಸ್ಕರ ಅವ್ರ ದಾರಿಯಲ್ಲಿ ನಡಿಬೇಕಾಗಿಲ್ಲ. ಜೀವನ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಹೆಣ್ಣಿನ ಸರಿಗೆ ಸುಖ ಸುಪ್ಪತ್ಕೆ ಅಲ್ಲ, ಸೇಳೆ ಸಾಧನೆ ಅಲ್ಲ, ಬರೀ ಗುರಿನೂ ಅಲ್ಲ. ಸ್ನೇಹಕ್ಕೆ ಸೋಲ್ಬೇಕು, ಪ್ರೀತಿಯಲ್ಲಿ ಗೆಲ್ಬೇಕು. ನೋಡು, ನೀನು ಇಟ್ಕೊಳ್ಳೋ ಪ್ರೇಮ ಹೆಸರಿಗಾದ್ರೂ 4 ಜನ ಪ್ರೀತಿ ತರ ನಡ್ಕೋ. ಇನ್ಮೇಲಾದ್ರೂ ಒಬ್ಬ ಮನುಷ್ಯ ಆಗೋದ್ ಕಲಿ. ನಿಂತ್ಕೊಳೆ. ತೆಪ್ಪಗ ಮನೆಯಲ್ಲಿರೋದು ಬಿಟ್ಬಿಟ್ಟು ಯಾವನ್ ಜೊತೆ ಅಲಿಯೋಕ್ ಹೋಗಿದ್ಯೆ? ಮಾವಯ್ಯ, ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದೆ. ಆಹಾ, ಮಹಾಪತಿವ್ರತ ಶಿರೋಮಣಿ ದೇವ್ರ ಹತ್ರ ಮುತ್ತೈದೆ ಭಾಗ್ಯ ಕೊಡು ಅಂತ ಕೇಳೋಕ್ ಹೋಗಿದ್ಯಾ? ಏಯ್, ನನ್ನ ಮಗ ನಿನಗೆ ತಾಳಿ ಕಟ್ಟಿ ಹೊಟ್ಟೆ ತುಂಬ ಹಾಕೋದು ಮುಸ್ರೆ ತಿಕ್ಕೊಂಡು ಮೂಲೆಯಲ್ಲಿ ಬಿದ್ದಿರೋ ಅಂತ, ಹಿಂಗೆ ಶೋಕಿ ಮಾಡ್ಕೊಂಡು ಬೀದಿ ಬೀದಿ ತಿರುಗ್ಲಿ ಅಂತ ಅಲ್ವೇ? ಊರಿನ ಧರ್ಮಾಧಿಕಾರಿಗಳಾಗಿ ಒಂದ್ ಹೆಣ್ಣಿನ ಬಗ್ಗೆ ಇಷ್ಟೊಂದು ಅಸಖ್ಯವಾಗಿ ಮಾತಾಡೋಕೆ ನಾಚಿಕೆ ಆಗಲ್ಲ ನಿಮ್ಗೆ? ಏನೇಂದೆ? ನನ್ನ ಮನೆ ಅನ್ನ ತಿಂದು ನನಗೆ ಎದುರಾಡೋಷ್ಟು ಕೊಬ್ಬು ಬಂದ್ಬಿಡ್ತಾ ನಿನಗೆ? ಇದಕ್ಕೆಲ್ಲ ಕಾರಣ ನನ್ನ ಮಗ ಕಟ್ಟಿರೋ ಈ ತಾಳಿ. ಇದಿದ್ರೆ ತಾನೇ? ನಿನಗಿಷ್ಟ ಬಂದಾಗ ನಡ್ಕೊಳ್ಳೋದಕ್ಕೆ ಇವಳು ನಿನ್ ಚಟ ತೀರ್ಸ್ಕೊಳ್ಳೋ ಸುಬ್ಲಕ್ಷ್ಮಿ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ನ ಹೆಂಡತಿ. ನಿನ್ಗೇನು ಹುಚ್ಚಿಗೆ ಹಿಡಿದಿದೆಯೇನೋ? ಆ ಭಿಕಾರಿ ವಿಶ್ವನ ಹೆಣನ ನನ್ನ ಕಾಲ್ ಕೆಳಗ್ ತಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದವನು ಅದನ್ನ ಮಾಡೋದು ಬಿಟ್ಟುಬಿಟ್ಟು ಈ ಬೇವರ್ಸಿ ಪಾಪ. ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದೀರ? ತಾಳಿ ಕಟ್ಟಿ ಇರಕ್ಕಷ್ಟ ಜಾಗ, ತಿನ್ನಕ್ಕಷ್ಟ ಅನ್ನ ಹಾಕಿದ್ರೆ ಸಾಯೋ ತನಕ ಚಾಕ್ರಿ ಮಾಡ್ಕೊಂಡು ಬಿದ್ದಿರೋದಕ್ಕೆ ಹೆಣ್ಣೇನ್ ಯಾರಿಗೂ ತಾಸಿ ಅಲ್ಲ. ಇವಳು ನನ್ನ ಬದುಕಿನ ಬೆಳಕಕ್ಕೆ ಬಂದಿರೋ ದೇವತೆ. ಇವಳು ಬಗ್ಗೆ ಯಾರಾದ್ರೂ ಹಗುರವ ಮಾತಾಡಿದ್ರೆ ನಾನ್ ಮನುಷ್ಯನಾಗಿಲ್ಲ. ನಾನ್ ನಿಮ್ಮಪ್ಪನೋ? ಜನ್ಮ ಕೊಟ್ಟ ಮಗನ್ನ ಹ್ಯಾಕ್ ಬೆಳೆಸ್ಬೇಕು ಅನ್ನೋ ವಿವೇಕ ಇಲ್ದಿರೋ ನೀನು ಒಬ್ಬ ಅಪ್ಪನ. ಇಷ್ಟು ವರ್ಷ ನೀನ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಎಂತೆಂತ ಅನ್ಯಾಯ ಮಾಡಿದೆ ಅಂತ ಇವತ್ತ ಆ ವಿಶ್ವನಿಂದ ಗೊತ್ತಾಯ್ತು. ದರಿದ್ರ ತುಂಬಿ ನಾರ್ತಾ ಇರೋ ಈ ಮನ್ಲಿರೋದಕ್ಕಿಂತ ಪ್ರೀತಿ ತುಂಬಿರೋ ಆ ಜನಗಳ ಮಧ್ಯೆ ವಾಸ ಮಾಡಿ ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಏನು ಭೂಪತಿ, ಮಗನ್ನು ಸೊಸೆನು ಹನಿಮೂನಿ ಕಳಿಸ್ತಾ ಇದೀಯೇನೋ? ಅವನಿಗೆ ಕೊಡ್ದು ವೆಂಕಟೇಶ್ವರ. ನಿನಗೂ ಹೊಡಿತೀನಿ ತಗೊಳ್ಳೋ. ಬಡ್ಡಿ ಮಕ್ಕಳ, ನನ್ನ ಮಗ ಮನೆ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ನಾನು ದುಃಖ ಪಡ್ತಿದ್ರೆ ನಿಮಗ್ ಸಂತೋಷ ಏನ್ರೋ? ಆ ವಿಶ್ವ ನನ್ನ ಮಗನಿಗೂ ತಲೆ ಕೆಡಿಸಿ ಅವನ್ನ ನನ್ನಿಂದ ದೂರ ಮಾಡಿಸ್ಬಿಟ್ಟ ಕಂಡ್ರೋ. ಅವನು ಹೋಯ್ತಾ ಇರೋ ಸ್ಪೀಡ್ ನೋಡಿದ್ರೆ ನಾವ್ ಈ ಸೀಟಲ್ಲಿ ಗ್ಯಾರಂಟಿ ಆಗಿ ಇರ್ತೀವೋ ಇಲ್ವೋ ನಾ ಕಾಣೆ ಶಿವನೇ. ಅಲ್ಲ ವೆಂಕಟೇಶ್ವರ, ಆ ಸುಭಾಷ್ ಚಂದ್ರ ಬೋಸ್ ರಕ್ತ ಕೊಟ್ರೆ ಸ್ವತಂತ್ರ ಕೊಡಿಸ್ತೀನಿ ಅಂತ ಹೇಳ್ದಂಗೆ ಇವನು ಜನರನ್ನೆಲ್ಲ ಬದಲಾಯಿಸಿ ಒಳ್ಳೆಯವ್ರನ್ನಾಗ ಮಾಡ್ತಿದ್ದಾನಲ್ಲ. ಆ ವೀರೇಂದ್ರ ಸಿಂಹ ಏನಾದ್ರು ದೆವ್ವಾಗಿ ಇವ್ನ ಮೈಯಾಗ ಹೋಗ್ಬಿಟ್ಟವನ ಅಂತ. ಅವನು ದೆವ್ವಾನೆ. 25 ವರ್ಷಗಳ ಹಿಂದೆ ಜೈಲ್ಗೆ ಹೋಗಿದ್ದ ಧರ್ಮಾಧಿಕಾರಿಗಳ ಹೆಂಡತಿ ಏನಾದ್ಲು, ಅವಳ ಜೊತೆ ಇದ್ದ ರಾಜೇಂದ್ರ ಏನಾದ, ಅವಳು ಹೊಟ್ಟೆಯಲ್ಲಿ ಬೆಳೀತಿದ್ದ ಪಿಂಡ ಇವನೇ ಯಾಕಾಗಿರಬಾರ್ದು? ನಾವು ಧರ್ಮಾಧಿಕಾರಿಗಳನ್ನ ಕೊಂದು ವಿಷಯ ಇವನು ಗೊತ್ತಾಗಬೇಕಾದ್ರೆ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೋಸ್ಕರ ಅವಳೇ ಇವನ್ನ ತಯಾರು ಮಾಡಿ ಇಲ್ಲಿ ಕಳಿಸಿರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಅಯ್ಯೋ, ಹಾಗಾದ್ರೆ ಮುಂದೇನ್ ಮಾಡೋದು ವೆಂಕಟೇಶ್ವರ? ಅದಕ್ಕೊಂದು ಕೆಲಸ ಮಾಡವ, ನಾವು ಮೂವರು ಸೇರಿ ಸುಬ್ಲಕ್ಷ್ಮಿ ಮನೇಲಿ ಬಚ್ಚಿಟ್ಕೊಂಡ್ಬಿಡವ. ಇದಕ್ಕೇನಂತೀಯ ಶಿವ? ಹೇಳಿ ನನ್ನ ಮಕ್ಕಳ, ನೀವ್ ಹಿಂಗ್ ಮಾತಾಡೋದಕ್ಕೆ ಅವನು ನಮ್ಮ ತಲೆ ಮೇಲೆ ಖಾರ ಹರಿತಾ ಇರೋದು. ನಾಳೆ ಜಾತ್ರೆ ನಡೆಯೋ ಕುದುರೆ ಪಂದ್ಯದಲ್ಲಿ ನಾನೇ ಹಗ್ಗನ ಹೆಣೆದು ಅದೇ ಹಗ್ಗದಿಂದ ನಾನು ಅವನಿಗೆ ನೇಣು ಹಾಕ್ಲಿಲ್ಲ, ನನ್ನ ಹೆಸರು ಭೂಪತಿನೇ ಅಲ್ಲ ಕಂಡ್ರೋ. ಇಷ್ಟು ವರ್ಷ ನೀ ಅನುಭವಿಸ್ತಾರ ಅಜ್ಞಾತವಾಸ ಇನ್ನೇನು ಕೊನೆಯಾಗೋ ಸಂದರ್ಭ ಬರ್ತಾ ಇದೆ. ಇನ್ ಕೇವಲ ಒಂದೇ ದಿನಮ್ಮ ಮತ್ತೆ ಆ ಊರಿನ ಜನರ ಪ್ರೀತಿ ಅಭಿಮಾನ ನನಗೆ ಸಿಗುತ್ತೆ. ನೀನು ಹುಟ್ಟಿದಾಗ ತಾಯಿ ಮಮತೆ ಕೊಡ್ಲಿಲ್ಲ, ಚಂದ ಮಾಮನ್ನ ತೋರಿಸಿ ಲಾಲಿಮಾ ಹಾಡ್ಲಿಲ್ಲ.
ಬೆಳೆಯೋ ವಯಸ್ಸಿನಲ್ಲಿ ಆಶ್ರಯ ನೀಡಿದೆ. ಇಷ್ಟಪಟ್ಟು ಹುಡುಗಿ ಜೊತೆಲಿ ಬಾಳಕ್ಕೂ ಬಿಡದೆ ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನನ್ನ ಆಯುಧ ಮಾಡ್ಕೊಂಡೆ. ವಿಶ್ವ, ನಾನು ಎಂಥ ಸ್ವಾರ್ಥಿ ಅಲ್ಲ. ಇದೇನಮ್ಮ ಹೇಗೆ ಹೇಳ್ತಿದ್ಯಾ? ತಾಯ್ನಾಡಿಗೆ ತಾಯಿ ಸಂತೋಷಕ್ಕಾಗದೇ ಇರೋ ಈ ಜೀವ ಬದುಕಿದ ಏನಮ್ಮ ಪ್ರಯೋಜನ? ಇದು ನನ್ನ ಕರ್ತವ್ಯಮ್ಮ, ಕರ್ತವ್ಯ.